ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ರೀಸೆಂಟಾಗಿ ಬಿಸ್ನೆಸ್ ಶಿವಮೊಗ್ಗ ಕಾಂಪಿಟೇಷನ್ನ ಶಿವಮೊಗ್ಗದಲ್ಲಿ ಆಯೋಜಿಸಿದ್ರು. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ನಾನು. ಅದ್ರ ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ನಾವಿಲ್ಲಿ ಈ ವಿಡಿಯೋ ಜೊತೆಗೆ ಹಾಕಿರ್ತೀನಿ. ಚಲೋರಂಗ ಟೀಮು, ಆ ಟೀಮಿಂದ ನನಗೆ ಇನ್ಫಾರ್ಮೇಷನ್ ಬಂದಿತ್ತು. ಸೊ ಹಾಗಾಗಿ ಪಾರ್ಟಿಸಿಪೇಟ್ ಮಾಡೋಣ ಅಂಥೇಳಿ ಪಾರ್ಟಿಸಿಪೇಟ್ ಮಾಡಿದೆ. ಪ್ರಾಕ್ಟೀಸ್ ಕೂಡ ಇತ್ತು, ಒಂದು 3 ಡೇಸ್ ಪ್ರಾಕ್ಟೀಸ್ ಕೂಡ ಮಾಡಿಸಿದ್ರು. ಹೇಗೆ ರ್ಯಾಂಪ್ ಅಪ್ ಮಾಡಬೇಕು, ಹೇಗೆ ಏನು ಅಂಥೇಳಿ ಸೀಕ್ವೆನ್ಸ್ಗಳನ್ನ ಕೊಟ್ಟಿದ್ರು. ಆಮೇಲೆ ಕ್ವಶನ್ ಆ್ಯಂಡ್ ಆನ್ಸರ್ ರೌಂಡ್ ಇರುತ್ತೆ, ಅದಕ್ಕೆಲ್ಲ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು, ಹೇಗೆ ಆನ್ಸರ್ ಮಾಡಬೇಕು ಎಲ್ಲದನ್ನೂ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಸೊ ಈ ವಿಡಿಯೋದಲ್ಲಿ ನಾನು ಪ್ರಾಕ್ಟೀಸ್ ಹೇಗೆ ಮಾಡಿದ್ವಿ, ಎಲ್ಲಿ ಮಾಡ್ತಾಯಿದ್ವಿ ಪ್ರಾಕ್ಟೀಸ್ನ, ಹಾಗೆ ಯಾವ ಥರ ಪ್ರಾಕ್ಟೀಸನ್ನು ಹೇಳ್ಕೊಟ್ಟಿದ್ರು, ಯಾವ ರೀತಿ ಮಾಡಬೇಕು ಅಂತೆಲ್ಲ ಗೈಡ್ ಮಾಡಿದ್ರು, ಪ್ರತಿಯೊಂದನ್ನು ನಾನು ಹಾಕಿದ್ದೀನಿ. ಹಾಗೆ ಈವೆಂಟ್ ಬಂದುಬಿಟ್ಟು ಲಾಸ್ಟ್ ಸ್ಯಾಟರ್ಡೆ ಕುವೆಂಪು ರಂಗಮಂದಿರದಲ್ಲಿ ಇದ್ದಿದ್ದು. ಅವತ್ತಿನ ದಿನ ಫಸ್ಟು ನಾನು ಒಂದು 9 o'clock ಅಷ್ಟೊತ್ತಿಗೆ ಬರೋದಕ್ಕೆ ಹೇಳಿದರು ಹಾಸ್ಕಿಗೆ. ಅಲ್ಲಿಗೆ ಹೋಗಿದ್ದೆ. ಅಲ್ಲಿಂದ ಅಲ್ಲೇ ರೆಡಿ ಆಗಿಬಿಟ್ಟು ಅಲ್ಲೊಂದಿಷ್ಟು ಪ್ರಾಕ್ಟೀಸ್ಗಳನ್ನ ಮಾಡಿಕೊಂಡು ಅಲ್ಲಿಂದ ರೆಡಿಯಾಗಿ ನೆಕ್ಸ್ಟು ಕುವೆಂಪು ರಂಗಮಂದಿರಕ್ಕೆ ಹೋದ್ವಿ. ಅಲ್ಲಿ 9:30 10ಗೆ ನಾನು ಅಲ್ಲಿದ್ದೆ. ಅಲ್ಲಿ 11ಗೆಲ್ಲ ಸ್ಟಾರ್ಟ್ ಮಾಡ್ತೀವಿ, ಬೇಗನೆ ರೆಡಿ ಆಗಬೇಕು ಅಂತೆಲ್ಲ ಹೇಳಿದ್ರು. ಫಸ್ಟು ಟ್ರೆಡಿಷ್ನಲ್ ರೌಂಡ್ ಇತ್ತು. ಟ್ರೆಡಿಷ್ನಲ್ ರೌಂಡಿಗೆ ನಾನು ಪಿಂಕ್ ಕಲರ್ ಸ್ಯಾರಿನ ವೇರ್ ಮಾಡಿದ್ದೆ. ಅದು ಕಚ್ಚೆ ಸೀರೆ ಟೈಪ್ ವೇರ್ ಮಾಡಿ ಪಲ್ಲುನ ಲೆಂತ್ ಬಿಟ್ಟಿದೆ, ಜಸ್ಟ್ ಕೈಯಲ್ಲಿ ಹಿಂಗೆ ಹ್ಯಾಂಡ್ಲ್ ಮಾಡೋ ಥರಕ್ಕೆ. ತುಂಬಾ ಚೆನ್ನಾಗಿ ಬಂತು ಫಸ್ಟ್ ರೌಂಡು. ಇನ್ನು ಸೆಕೆಂಡ್ ರೌಂಡಲ್ಲಿ ವೆಸ್ಟರ್ನ್ ರೌಂಡ್ ಅಂತ ಇತ್ತು, ಗೌನ್ನ ವೇರ್ ಮಾಡಿದ್ದೆ ನಾನು, ಅದು ಚೆನ್ನಾಗಿ ಬಂತು. ಥರ್ಡ್ ರೌಂಡು ನಮಗೆ ಕ್ವಶನ್ ಆ್ಯಂಡ್ ಆನ್ಸರ್ ರೌಂಡ್ ಅಂತ ಇತ್ತು. ಕ್ವಶನ್ಸ್ಗಳನ್ನ ಕೇಳ್ತಾರೆ. ಅಂದರೆ ನನಗೆ ಕೇಳಿದ್ದು, ನೀವು ಯಾಕೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ, ಯಾಕೆ ಕಾಂಪಿಟೇಷನ್ ಯಾಕೆ ಬಂದ್ರಿ ಅಂತ ಫಸ್ಟ್ ಕ್ವಶನ್ ಕೇಳಿದ್ರು. ಹೇಳಿದೆ, ಆನ್ಸರ್ ಮಾಡಿದೆ, ಯಾಕೆ ಬಂದೆ ಹೇಗೆ ಅಂತೆಲ್ಲ ಆನ್ಸರ್ ಮಾಡಿದೆ. ಹೇಗೆ ನನಗೆ ಅವಕಾಶ ಸಿಕ್ಕಿದ್ದು ಪ್ರತಿಯೊಂದನ್ನು ಕೂಡ ನಾನು ಹೇಳಿದೆ. ಸೆಕೆಂಡ್ ಕ್ವಶನ್ ಬಂತು, ಇದರಲ್ಲಿ ನೀವು ವಿನ್ ಆದರೆ ನೆಕ್ಸ್ಟ್ ನೀವು ಹೇಗೆ ಇದು ಮಾಡ್ತೀರಾ, ಅದನ್ನು ನೀವು ಹೇಗೆ ತಗೋತೀರಾ, ಅದನ್ನು ಹೇಗೆ ನೀವು ಯುಟಿಲೈಸ್ ಮಾಡ್ಕೊತೀರಾ ಅಂತ ಕೇಳಿದ್ರು. ಅದಕ್ಕೂ ಕೂಡ ನಾನು ಆನ್ಸರ್ ಮಾಡಿದೆ. ಹೇಗಾಗಿತ್ತು ಅಂತಂದರೆ, ಒಂದು 10 ಲೇಡೀಸ್ ಇದ್ವಿ ನಾವು ಕಾಂಪಿಟೇಷನಲ್ಲಿ. ಫಸ್ಟ್ ನಾನೇ ಇದ್ದಿದ್ದು. ಸೊ ಏನೇ ಕೇಳಿದ್ರು ಇಂಟ್ರಡಕ್ಷನ್ ರೌಂಡಲ್ಲೂ ಕೂಡ ನನಗೆ ಫಸ್ಟು, ಕ್ವಶನ್ ಆ್ಯಂಡ್ ಆನ್ಸರ್ಗಳು ಕೂಡ ನನಗೆ ಫಸ್ಟು ಅಂತ ಕೇಳ್ತಿದ್ರು. ಹಾಗಾಗಿ ಏನಾಗ್ತಿತ್ತು ಅಂದರೆ, ನಾನು ಈಗ ಅಟ್ಲೀಸ್ಟ್ ಬೇರೆಯವ್ರನ್ನ ನೋಡಿ ಈಗ ಅವ್ರು ಹೆಂಗೆ ಹೇಳ್ತಾರೆ, ಹೆಂಗೆ ಆನ್ಸರ್ ಮಾಡ್ತಾರೆ ಅಂತ ನೋಡಿ ಅಟ್ಲೀಸ್ಟ್ ಆಮೇಲಾದ್ರೂ ನಾವು ಪ್ರಿಪೇರ್ ಆಗ್ಬೋದಿತ್ತು. ಬಟ್ ನನಗೆ ಫಸ್ಟ್ ಕೇಳ್ತಿದ್ದರಿಂದ ನಾನು ಆಬ್ವಿಯಸ್ಲಿ ನಾನು ಆನ್ಸರ್ ಮಾಡಲೇಬೇಕಿತ್ತು. ಚೆನ್ನಾಗಿ ಮಾಡಿದೆ. ಎಷ್ಟನೇ ಪ್ರೈಸ್ ಬಂತು, ಯಾವ ಒಂದು ಪೊಸಿಷನಲ್ಲಿ ನಾನಿದ್ದೆ ಅಂತ ಹೇಳಿ ಈ ವಿಡಿಯೋ ಎಂಡಲ್ಲಿ ನಾನು ವಿಡಿಯೋ ಹಾಕಿದ್ದೀನಿ. ನನಗೆ ಮಿಸ್ಟರ್ ಶಿವಮೊಗ್ಗದಲ್ಲಿ ಕಾಂಪಿಟೇಷನಲ್ಲಿ ನನಗೆ ಯಾವ ಒಂದು ಪ್ಲೇಸ್ ಬಂತು ಅಂಥೇಳಿ. ಸೊ ತುಂಬಾ ಚೆನ್ನಾಗಿತ್ತು, ಹೊಸ ಎಕ್ಸ್ಪೀರಿಯೆನ್ಸು, ಖುಷಿ ಆಯಿತು ಕೂಡ. ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳ್ತೀನಿ. ಒಂದು ಕಾಂಪಿಟೇಷನ್ನ ಅನ್ವಿತಾ ಆರ್ಟ್ಸ್ ಪ್ರೊಡಕ್ಷನ್ನಿಂದ ಆರ್ಗನೈಸ್ ಮಾಡಿದರು. ಹೇಮಂತ್ ಹೆಗಡೆಯವರು ಮಾಡಿದ್ದಾಗಿತ್ತು, ಅಂದರೆ ಸಿನಿ ಸಂಭ್ರಮ ಅಂತ ಹೇಳಿ ಮಾಡಿದರು. ಅವ್ರದ್ದು ನಾನೇನ ಬಿಡಲಾರೆ ಒಂದು ಮೂವಿ ಪ್ರಮೋಷನ್ನು ಕೂಡ ಇದಾಗಿತ್ತು. ಸೊ ಆ್ಯಂಕರಿಂಗ್ ಬಂದು ನಮ್ಮ ಶಾಸ್ತ್ರಿ ಅಣ್ಣ ಮತ್ತು ರೂಪಿಕಾ ಅವರಿದ್ದರು. ಅವರಿಬ್ಬರು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲೇ ಇರೋರು. ಸೊ ಅವ್ರ ಜೊತೆ ಸುಮಾರಷ್ಟೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ ನಾನು. ಚೆನ್ನಾಗಿತ್ತು, ಒನ್ ಡೇ ಕಂಪ್ಲೀಟಾಗಿ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡ. ಆಮೇಲೆ ಹೊಸದಾಗಿ ಫ್ರೆಂಡ್ಸ್ ಸಿಕ್ಕರು, ಅದು ನಿಜವಾದ ಖುಷಿಯಾದ ವಿಚಾರ. ಒಂದು 3 ಡೇಸ್ ನಮಗೆ ಪ್ರಾಕ್ಟೀಸ್ ಎಲ್ಲ ಇದ್ದಿದ್ದರಿಂದ ಹೊಸ ಫ್ರೆಂಡ್ಸ್ ಎಲ್ಲ ಆದ್ವಿ. ತುಂಬ ಚೆನ್ನಾಗಿ ಈಗ ಕಮ್ಯುನಿಕೇಟ್ ಮಾಡೋದು, ಒಂದಷ್ಟು ಸಜೆಷನ್ಸ್ಗಳನ್ನ ತೊಗೊಳೋದಿರ್ಬೋದು, ಕೊಡೋದಿರ್ಬೋದು, ತುಂಬಾ ಚೆನ್ನಾಗಿತ್ತು. ಓವರಾಲಾಗಿ ಪ್ರೋಗ್ರಾಮು ತುಂಬಾ ಚೆನ್ನಾಗಿ ಬಂತು. ಥ್ಯಾಂಕ್ ಯು
ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಇನ್ನು ಹೆಚ್ಚಿನ ವೀಡಿಯೋಸ್ಗಳನ್ನ ನಾನು ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಸಿಂಗಾರ ಸಿರಿಯೇ ರೂಪಿಕಾ. ಇವ್ರ ಬಗ್ಗೆ ಹೇಳೋದೇ ಬೇಡ. ಎಲ್ಲ ಹುಡುಗಿರ ಮನಸ್ಸು ಗೆದ್ದಂತ ಮೋಸ್ಟ್ ಹ್ಯಾಪನಿಂಗ್ ಆರ್ಟಿಸ್ಟ್. ಬರೀ ಅಷ್ಟೇ ಅಲ್ಲ, ಯಾವುದೇ ಪಾತ್ರನೂ ಕೊಟ್ಟರು ಸೈ ಅನ್ನಿಸ್ಕೊಂಡು ರಂಗಭೂಮಿನಲ್ಲೇ ತನ್ನದೇ ಆದಂತಹ ವಿಶೇಷವಾದಂತಹ ವಿಶಿಷ್ಟವಾದಂತಹ ಛಾಪನ್ನ ಮೂಡಿಸಿ ಚಿತ್ರರಂಗದಲ್ಲೂ ಹಾಗೆ ಸೀರಿಯಲ್ ಇಂಡಸ್ಟ್ರಿನಲ್ಲೂ ಹೆಸರು ಮಾಡಿದಂತಹ ನಮ್ಮ ಶಿವಮೊಗ್ಗದ ಹುಡುಗ ಶಾಸ್ತ್ರಿ ಶಿವಮೊಗ್ಗ. ನಾವಿಬ್ರು ನಿಮ್ಮ ಒಂದು ಹೋಸ್ಟ್ ಅಂಡ್ ದೋಸ್ತ್ ಆಗಿರ್ತೀವಿ. ಇಡೀ ದಿನ ನಮ್ಮಿಬ್ರು ಕಾಟ ತಡ್ಕೊಳಕ್ಕೆ ನೀವು ರೆಡಿ ಆಗಿದೆ. ದೇವರು ನಿಮ್ಗೆ ಶಕ್ತಿ ಕೊಡ್ಲಿ. ಗಂಡಸ್ತನ, ಚರ್ಬಿ, ಮೀಟ್ರು, ಮಾರ್ಕೆಟ್ ಇವೆಲ್ಲ ಇರೋನು ಬರಬೇಕು. ಸಿಗ್ತಾನ ಅಂಟರ್ ನಾನೇ. ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿ
ಮಾನಸ ಹಾಗೂ ಕಂಗ್ರ್ಯಾಚುಲೇಷನ್ಸ್. ಮಾನಸ ಬಂದು ಗೌರವನ ಸ್ವೀಕರಿಸಬೇಕು ಅಂತ ಕೇಳ್ತಾ ಇದೀನಿ. ಕಂಗ್ರ್ಯಾಚುಲೇಷನ್ಸ್ ಮಾನಸ. ಮಿಸಸ್ ಶಿವಮೊಗ್ಗದ 3ನೇ ಸ್ಥಾನದ ವಿಜೇತರಾದಂತಹ ಮಾನಸಗೆ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್ ಮಾನಸ. ಜಸ್ಮಾತ್